ಮೈಸೂರಿನಲ್ಲಿ ಆಟೋ ಎಲ್ಪಿಜಿ ದರದ ರಿಯಾಲಿಟಿ ಚೆಕ್ ಆಗಿದ್ದು ಆಟೋ ಗ್ಯಾಸ್ ದರ ಏರಿಕೆಯಿಂದ ಚಾಲಕರು ಕಂಗಾಲಾಗಿದ್ದಾರೆ. ಒಂದೇ ದಿನದಲ್ಲಿ 12 ರೂಪಾಯಿ ಏರಿಕೆ ಮಾಡಿದ್ದಾರೆ ಮಾಲೀಕರು. ನಿನ್ನೆ 71 ರೂಪಾಯಿ 76 ಪೈಸೆ ಇದ್ದ ಗ್ಯಾಸ್ ದರ ಇವತ್ತು 83 ರೂಪಾಯಿ 53 ಪೈಸೆಗೆ ಏರಿಕೆ ಮಾಡಿದ್ದಾರೆ. ಆಟೋ ಗ್ಯಾಸ್ ದರ ಏರಿಕೆಗೆ ಆಟೋ ಚಾಲಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಹೋದ ವಾರ 71 ರೂಪಾಯಿ ಇತ್ತು, 71 ರೂಪಾಯಿ ಆಗ್ತಾರೆ ಅಂತ ಬಂದ ನಾವು. ಈ ಸಡನ್ನಾಗಿ 83 ರೂಪಾಯಿ ಮಾಡಿದ್ದಾರೆ. ನಾವು ಯಾವ ರೀತಿ ಜೀವನ ಮಾಡಬೇಕು ನಮ್ಮ ಆಟೋದವರು ಹೇಳಿ? ಸರ್ಕಾರದವ್ರು ಅಂತಾರೆ ನಮ್ದೆಲ್ಲ ವಾರ ನಡೀತಾ ಇದೆ, ಬಾಂಬ್ ಹಾಕ್ಬಿಟ್ಟಿದ್ದಾರೆ, ಸ್ಟಾಕ್ ಬತ್ತಲ್ಲ ಅಂತ ಅವ್ರು ಹೇಳ್ತಾರೆ. ಈಗ ನಾವು ಸಾಮಾನ್ಯ ಜನಕ್ಕೆ 40 ರೂಪಾಯಿ ಕೇಳಿದ್ರೆ ಯಾಕಪ್ಪ 40 ರೂಪಾಯಿ ಅಂತಾರೆ. ಇಲ್ಲಿ ನೋಡಿ 83 ರೂಪಾಯಿ 50 ಪೈಸೆ ಆಗಿದೆ. ಯಾವ ರೀತಿ ನಾವು ಆಟೋದವರು ಜೀವನ ಮಾಡಬೇಕು? ಇಲ್ಲಿ ಫ್ಯಾಮಿಲಿಯವರು ಇದ್ದಾರೆ, ಬ್ಯಾಚುಲರು ಇದ್ದಾರೆ, ಮಕ್ಕಳುಗಳು ಸಾಕೋರು ಇದ್ದಾರೆ, ಇತ್ತಿನ ಜೀವನ ಮಾಡೋರು ಸುಮಾರು ಜನ ಮೈಸೂರಲ್ಲಿ ಇದ್ದಾರೆ. ಅಂಥದ್ರಲ್ಲಿ ನಾವು ಸರ್ಕಾರದವ್ರು ಕೇಂದ್ರ ಸರ್ಕಾರ ಕುಂತ್ಕೊಂಡು ಮಾತಾಡ್ಕೊಂಡು ಇವೆಲ್ಲ ಕಡಿಮೆ ಮಾಡಿ ಆಟೋ ಚಾಲಕರಿಗೆ ಒಂದು ಮಾಹಿತಿ ಕೊಡಬೇಕು. ನಮ್ಮ ಆಟೋ ಚಾಲಕವ್ರಿಗೆ ಗ್ಯಾಸ್ ಕಡಿಮೆ ಮಾಡಿಕೊಡಿ, ಅವ್ರು ಜೀವನ ಮಾಡಲಿ ಅಂತ ಅಂದ್ಬಿಟ್ಟು ನಾವು ಒಂದು ಮಾನ್ಯತೆ ಕೊಟ್ಟು ಜಿಲ್ಲಾಧಿಕಾರಿಗೆ ಒಂದು ಪೇಪರ್ ಕೊಟ್ಟು, ಕಮಿಷನರ್ ಒಂದು ಪೇಪರ್ ಕೊಟ್ಟು ನಾವು ಇದಕ್ಕೆ ನಾವು ಕ್ರಮ ತಗೋತೀವಿ. ಸರ್ ರೈಟ್ ಜಾಸ್ತಿ ಮಾಡೋಕ್ಕೆ ಇದು ಪ್ಯಾಸೆಂಜರ್ ಕೊಡ್ತಾಯಿಲ್ಲ ರೈಟು. ನಾವು ಕೇಳ್ದೆ ನಾವು 10 ರೂಪಾಯಿ ಜಾಸ್ತಿ ಗ್ಯಾಸ್ ಇಲ್ಲಪ್ಪ ನಾವು ಕೊಡೋದು 40 ರೂಪಾಯಿ ಅಂತಿದ್ದಾರೆ. ಈಗ 40 ರೂಪಾಯಿ ತಗೊಂಡು ನಾವು ಏನೂ ಮಾಡೋಕ್ಕಾಗಲ್ಲ ಸರ್. ಈಗ 83 ರೂಪಾಯಿ ಗ್ಯಾಸ್ ಆಗಿದೆ. ಆ ರೀತಿ ಗ್ಯಾಸ್ ತುಂಬಿಸ್ಕೊಂಡು ನಾವು ಆಟೋಗಳಿಗೆ ಬಳಸುವಂಥ LPG ಸಿಲಿಂಡರ್ಗಳು ಕೂಡ ಈಗ ಜಾಸ್ತಿ ಆಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲೂ ಕೂಡ ರಿಯಾಲಿಟಿ ಚೆಕ್ಕನ್ನು ಮಾಡುವಂಥ ಕೆಲಸವನ್ನು ನಿಮ್ಮ ಸುವರ್ಣ ನ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತಿನಿಂದ ಆಟೋಗಳಿಗೆ ಬಳಸುವಂಥ LPG ಗ್ಯಾಸ್ ಏನಿದೆ ಅದು ಬರೋಬ್ಬರಿ 12 ರೂಪಾಯಿಗಳು ಜಾಸ್ತಿ ಆಗಿರ್ತಕ್ಕಂಥದ್ದು ಗಮನಿಸ್ಬೋದು. ಇಲ್ಲಿವರೆಗೆ 1 kg ಅದು ಏನು 71 ರೂಪಾಯಿ 76 ಪೈಸೆ ಇದ್ದಂಥದ್ದು ಇವತ್ತು ದಿಢೀರನೆ 83 ರೂಪಾಯಿ 53 ಪೈಸೆಗಳಷ್ಟು ಏರಿಕೆ ಆಗಿರ್ತಕ್ಕಂಥದ್ದು. ನಿತ್ಯ ಆಟೋದ ಚಾಲಕರು ಏನು ಬಳಸುವಂಥ ಆಟೋಗಳಿರ್ಬೋದು, ಕಾರ್ಗಳಿಗೆ ಬಳಸ್ತಾ ಇದ್ದಂತಹ ಸಿಲಿಂಡರ್ ಇತ್ತು, ಗ್ಯಾಸ್ ಏನಿತ್ತು ಅದು ಈಗ ಸಡನ್ನಾಗಿ ಜಾಸ್ತಿ ಆಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಆಟೋ ಓಡಿಸುವಂಥ ಆಟೋ ಚಾಲಕರು ಏನಿರ್ತಾರೆ ಅವ್ರಿಗೂ ಕೂಡ ಸಾಕಷ್ಟು ತೊಂದರೆಗಳು ಆಗ್ತಾ ಇರ್ತಕ್ಕಂಥದ್ದು. ನಿನ್ನೆ ಇದ್ದಂಥ ದರ ದಿಢೀರನ್ನೇ 12 ರೂಪಾಯಿ ಜಾಸ್ತಿ ಆಗಿರ್ತಕ್ಕಂಥದ್ದು ಚಾಲಕರಿಗೂ ಒಂದು ರೀತಿಯಲ್ಲಿ ಶಾಕ್ ಆಗ್ತಾ ಇದೆ. ಆದರೆ ದರ ಏರಿಕೆ ಅಂದರೆ ಗ್ಯಾಸ್ ದರ ಏರಿಕೆ ಆಗಿದೆ ಅಂತೇಳಿ ಗ್ರಾಹಕರ ಹತ್ರನೂ ಕೂಡ ಹೆಚ್ಚಿನ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಸರ್ಕಾರಗಳನ್ನು ಮಿತ ಕಾಯಬೇಕು ಅನ್ನೋದು ಅವರ ಆಗ್ರಹ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.